ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಸ್ವರಾಂಜಲಿ ತಂಡದ ಬಹು ನಿರೀಕ್ಷಿತ ಕಾರ್ಯಕ್ರಮ ಸ್ಪರ್ಧೆ, ಹಿರಿಯ ನಾಗರಿಕರಿಗೆ ಗಾಯನ ಸ್ಪರ್ಧೆ ಅಕ್ಟೋಬರ್ 26 ಇದು ಆಡಿಷನ್ ಡೇ. ಅಕ್ಟೋಬರ್ 27 ಇದು ಫೈನಲ್ಸ್ ಇರುತ್ತೆ. ಫಿನಾಲೆ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಏನಿದು ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಸಪ್ರೇಟಾಗಿ. ಸೊ ಎಲ್ಲ ಡೌಟ್ಗಳ್ನು ಕ್ಲಿಯರ್ ಮಾಡೋಣ ಅಂತ ವಿಡಿಯೋ ಮಾಡ್ಬೋಣ ಅಂತ ಅನ್ನಿಸ್ತು. ಅಕ್ಟೋಬರ್ 26 ಅವತ್ತು ಆಡಿಷನ್ ಏನಿರುತ್ತೆ, ಲೈಕ್ 3 ನಿಮಿಷ ನೀವುಗಳು ಬಂದು ಸ್ಟೇಜ್ ಮೇಲೆ ಹಾಡಬೇಕು. ಸೋಲೋ ಸಾಂಗ್ಸ್ ಮತ್ತು ವಿತ್ ಕ್ಯಾರಿಯೋಕೆ ಆರ್ ವಿತೌಟ್ ಕ್ಯಾರಿಯೋಕೆ, ಯಾವುದಾದ್ರೂ ಸರಿ. 3 ನಿಮಿಷ ಇರುತ್ತೆ ಟೈಮು. ಯಾವ ಥರ ಬೇಕಾದ್ರೆ ಹಾಡ್ಬೋದು, ಯಾವ ಹಾಡು ಬೇಕಾದ್ರೆ ಹಾಡ್ಬೋದು. ಕನ್ನಡನೇ ಅಂತಿಲ್ಲ, ಹಿಂದಿ ಹಾಡ್ಬೋದು, ಜಾನಪದ, ತಮಿಳು, ತೆಲುಗು, ಯಾವುದಾದ್ರು ಹಾಡ್ಬೋದು. ಬಟ್ ಯು ಹ್ಯಾವ್ 3 ಮಿನಿಟ್ಸ್ ಟೈಮ್ ಅಷ್ಟೇ. ಆಮೇಲೆ ನಾವು ಒಂದು ಸಣ್ಣ ಸಿಗ್ನಲ್ ಕೊಡ್ತೀವಿ, ನೀವು ಸ್ಟಾಪ್ ಮಾಡಬೇಕು. ಆಮೇಲೆ ನಾನು ಅಲ್ಲೇ ಹಾಡ್ತೀನಿ, ನಾನು ಪೂರ್ತಿ ಹಾಡ್ತೀನಿ, ನಾನು ಇನ್ನೊಂದು ಹಾಡ್ಬಿಡ್ತೀನಿ, ಇನ್ನೊಂದು ಚರಣ ಇದೆ, ಹಂಗೆಲ್ಲ ಇಲ್ಲ. ಮ್ಯಾಕ್ಸಿಮಮ್ 1 ಚರಣ ಕೊಡೋ ಅಷ್ಟಾದ್ರೂ ಟೈಮ್ ಕೊಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಮ್ಯಾಕ್ಸಿಮಮ್ 3 ನಿಮಿಷ ಇರುತ್ತೆ ಅಷ್ಟೇ. ಅದಾದಮೇಲೆ ಅಲ್ಲಿ ಬಂದಂತಹ ಸುಮಾರು ನೇಮ್ಸ್ ಇರ್ತಲ್ಲ, ಅದರಲ್ಲಿ ಕೆಲವೊಂದಷ್ಟನ್ನು ನಾವಲ್ಲ, ಜಡ್ಜಸ್ ಯಾರು ಬರ್ತಾರೆ ಅವರು ಆಯ್ಕೆ ಮಾಡ್ತಾರೆ. ಅವರು ಮುಂದಿನ ಸುತ್ತು ಅಂದರೆ ಫಿನಾಲೆಗೆ ಅವ್ರನ್ನ ಎಂಟ್ರಿ ಮಾಡ್ತಾರೆ. ಫಿನಾಲೆ ಮಾಡೋ ದಿನ ದ ಸೇಮ್ ಪ್ಲೇಸ್. ಯಾವತ್ತು 27 ಅಕ್ಟೋಬರ್ ಭಾನುವಾರ ಬೆಳಗ್ಗೆ 10:10ವರೆಗೆ ಶುರು ಆಗುತ್ತೆ. ಇದು ಮಾಮೂಲಿ ಮೈಸೂರು ಮೆಡಿಕಲ್ ಕಾಲೇಜ್ ಪ್ಲಾಟಿನಮ್ ಜುಬ್ಲಿ ಹಾಲ್. ಇದು ಗೊತ್ತಲ್ಲ ನಿಮಗೆ ಗೊತ್ತಿರಬೇಕು, ಸ್ವರಾಂಜಲಿ ಅಂದರೆ ಅದು ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ. ಅವತ್ತು ಫೈನಾಲೆ ಇರುತ್ತೆ. ಫಿನಾಲೆಯಲ್ಲಿ ಒಂದು ಪೂರ್ತಿ ಹಾಡನ್ನ ನೀವು ಹಾಡಬೇಕು, ವಿತ್ ಕ್ಯಾರಿಯೋಕೆ ವಿತೌಟ್ ಕ್ಯಾರಿಯೋಕೆ, ಅದು ನಿಮಗೆ ಬಿಟ್ಟಿದ್ದು. ಮೊಬೈಲ್ಗಳಲ್ಲಿ ನೀವೇನೇ ಕ್ಯಾರಿಯೋಕೆಗಳನ್ನ ತರಬೇಕು. ನಾನು ಬೇಕಾದಲ್ಲಿ ಜಾಕ್ಗೆ ಹಾಕ್ಕೊಡ್ತೀನಿ, ನೀವು ಹಾಡ್ಬೋದು ಅಷ್ಟೇ. ನಾವೇ ಎಲ್ಲನೂ ಕೊಡೋಕ್ಕಾಗೋದಿಲ್ಲ. ದಟ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಯು ಬ್ರಿಂಗ್ ಯುವರ್ ಮೊಬೈಲ್ ವಿತ್ ದ ಕ್ಯಾರಿಯೋಕೆ ರೆಡಿ. ಮಧ್ಯದಲ್ಲಿ ಕಾಲ್ ಎಲ್ಲ ಬರೋಂಗೆ ಮಾಡ್ಕೋಬೇಡಿ. ಸೊ ಯಾವ ಹಾಡು ಬೇಕೋ ಅದನ್ನು ಹೇಳಿ, ಆ ಟೈಮಲ್ಲಿ ಹಾಕ್ಕೊಡ್ತೀನಿ. ಜಾಕನ್ನು 3 ನಿಮಿಷ ಯೂಸ್ ಮಾಡ್ಕೊಂಡು ಹಾಡಬೇಕು. ಫಿನಾಲೆಗೂ ಅಷ್ಟೇ ಶುಡ್ ಬಿ ವೆರಿ ಕೇರ್ಫುಲ್. ಮಧ್ಯದಲ್ಲಿ ಕಾಲೆಲ್ಲ ಬಂತು ಅಂದರೆ ಅದಾಗೋದಿಲ್ಲ. ಸೊ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಸೆಲೆಕ್ಟಿಂಗ್ ದ ಸಾಂಗ್ಸ್ ಇನ್ ಯೂಟ್ಯೂಬ್. ಸೊ ಮಧ್ಯದಲ್ಲಿ ಕಾಲ್ ಬಂತು ಅಂದರೆ ನಿಮಗೆ ಮಾರ್ಕ್ಸ್ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಫಿನಾಲಲ್ಲಿ ಒಂದು ಹಾಡು ಆಲ್ಮೋಸ್ಟ್ ಪೂರ್ತಿ ಹಾಡೋಕ್ಕೆ ನಾವು ಅವಕಾಶ ಕೊಡ್ತೀವಿ. ಇನ್ ದ ಬಿಗ್ ಸ್ಟೇಜ್ ಯಾವುದು ನಿಮಗೆ ಗೊತ್ತು, ಮೈಸೂರು ಮೆಡಿಕಲ್ ಕಾಲೇಜ್ ಪ್ಲಾಟಿನಮ್ ಜುಬ್ಲಿ ಹಾಲ್. ಇದೆಲ್ಲ ಚೆನ್ನಾಗಿದೆ ಆ ಸ್ಟೇಜದು, ಅಲ್ಲಿ ಹಾಡಿ. ಫ್ರೆಂಡ್ಸು ಗೊತ್ತಿರೋರಿಗೆಲ್ಲ ಹೇಳಿ, 60+ ಇರೋರಿಗೆ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಮತ್ತು 2 ಕ್ಯಾಟಗರಿ ಇರ್ತದೆ. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತು 60 to 70, 70 to 70+ ಇತ್ತು. ಈಗ ಆ ಥರ ಅಲ್ಲ, ಈ ಸತಿ ಮಾಡ್ತಿರೋದು. ಸೊ ಜೆಂಟ್ಸ್ ಆ್ಯಂಡ್ ಲೇಡೀಸ್ 2 ಮಾಡ್ತಿದ್ದೀವಿ. ಸೊ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಬೇಗ ಹೆಸರು ಕೊಡಿ ಅಂತ ಕೇಳ್ತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ವಿತ್ ದಟ್ ಅಕ್ಟೋಬರ್ 20 ಕೂಡ ರಂಗೋಲಿ ಸ್ಪರ್ಧೆ ಇರುತ್ತೆ ಬೆಳಗ್ಗೆ 10 ಗಂಟೆಗೆ. ನೀವೇ ರಂಗೋಲಿಗೆ ಏನೇನು ಬೇಕು ಎಲ್ಲ ತರಬೇಕು. ನೀವೆಲ್ಲ ಸುಮಾರು ಜನ ಅಲ್ಲಿ ಅಟೆಂಡ್ ಮಾಡಿರಲ್ವ, ಗೊತ್ತಿರುತ್ತೆ. ನೀವೇ ತರಬೇಕು ಎಲ್ಲನೂ. ಸೊ ಯು ಕ್ಯಾನ್ ಯೂಸ್ ಹೂವು ಗಿವ ಚಿಮಿಣಿಕಿ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. ಸೊ 60+ ಇರೋರಿಗೆ ಇದು ಕೂಡ ಇರೋದು ಸೇಮ್ ಪ್ಲೇಸ್. ಇದು ಕೂಡ ಮೈಸೂರು ಮೆಡಿಕಲ್ ಕಾಲೇಜ್ ಆವರಣ ಇದೆಯಲ್ಲ ಅಲ್ಲಿ. ಓಕೆ, ಸೊ ವಿಲ್ ಆಲ್ ಮೀಟ್ ಅಕ್ಟೋಬರ್ 20th. ಅಕ್ಟೋಬರ್ 26ಗೆ ತುಂಬ ಜನ ಹೆಸರು ಕೊಡಿಬೇಕು. ಇನ್ನೂ ಸುಮಾರು ಜನ ಕೊಟ್ಟೇ ಇಲ್ಲ ಹೆಸರುಗಳನ್ನ, ಏನಕ್ಕೆ ಅಂತ ಗೊತ್ತಿಲ್ಲ. ಯು ಕಮ್ ಆ್ಯಂಡ್ ಯು ಕ್ಯಾನ್ ಸಿಂಗ್. ನಿಮ್ಮದೇ ಇರುತ್ತೆ, ಸ್ಟೇಜ್ ಇರುತ್ತೆ. 3 ನಿಮಿಷ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕರೆಯೋಕೆ ಜೊತೆನೇ ಆಡಬೇಕು ಅಂತಿಲ್ಲ. ವಿತೌಟ್ ದಟ್ ಆಲ್ಸೋ ಯು ಕ್ಯಾನ್ ಸಿಂಗ್ ಎನಿ ಕೈಂಡ್ ಆಫ್ ಅ ಸಾಂಗ್ ಯು ಕ್ಯಾನ್ ಸಿಂಗ್. ರಂಗಗೀತೆ ಆಗಿರ್ಬೋದು, ಜನಪದ ಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆ, ತಮಿಳು, ತೆಲುಗು, ಕನ್ನಡ, ಹಿಂದಿ, ಯಾವ್ದು ಬೇಕಾದ್ರೆ ಹೇಳಿ. ಸೋಲೋ. ಓಕೆ, ರೈಟ್, ಬಾಯ್.